ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಾಲಾಜಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಸಂಘದ ಅಧ್ಯಕ್ಷ HR ಮಾದೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಬಮೂಲ್ನ ನಿರ್ದೇಶಕ HN ಅಶೋಕ್, JP ಫೌಂಡೇಶನ್ನ ಅಧ್ಯಕ್ಷ ಚಂದ್ರೇಗೌಡ, MK ಧನಂಜಯ, ವಿಜಯಕುಮಾರ್, ಶ್ರೀಧರ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತೇಜಸ್ವಿನಿ ರಮೇಶ್, ಶೈಲಜಾ ವೆಂಕಟೇಶ್, ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ HR ಮಾದೇಶ್, ಕಾರ್ಯದರ್ಶಿ CK ಸುಧೀಂದ್ರ, ಗೌರವಾಧ್ಯಕ್ಷ ದೊಡ್ಡಬಾನಗೆರೆ ಮಾರಣ್ಣ, ಉಪಾಧ್ಯಕ್ಷರುಗಳಾದ ಗಿರೀಶ್ CG, ಜೆ ರಘು, ಖಜಾಂಚಿ ಜಗದೀಶ್ S, ನಿರ್ದೇಶಕರುಗಳಾದ MP ದೇವರಾಜು, BR ಸಿದ್ಲಿಂಗಪ್ಪ, G ವೆಂಕಟೇಶ್, BG ವಿಶ್ವನಾಥ್, ಕುದೂರು ಮಹೇಶ್, ವೀರೇಶ್, MP ನಾಗರಾಜ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಪದಾಧಿಕಾರಿಗಳಿಗೆ ಸಂಘದ ಗುರುತಿನ ಚೀಟಿ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಹಾಗೂ ಹಿರಿಯ ಪತ್ರಿಕಾ ವಿತರಕ ಶ್ರೀಧರ್ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡ್, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ 2022ರಲ್ಲಿ ಇದು ನೋಂದಣಿಯಾಗಿದೆ. ಈ ಸಂಘದ ಉದ್ದೇಶ ಪತ್ರಕರ್ತರ ಕ್ಷೇಮಾಭಿವೃದ್ಧದ ಜೊತೆಗೆ ಸಮಾಜಮುಖಿ ಚಿಂತನೆಯ ಹೊಸ ಆವಿಷ್ಕಾರಗಳನ್ನು ಕಂಡುಕೊಳ್ತಕ್ಕಂಥ ಕ್ರಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮಾಗಡಿ ಈ ಸೀಮೆ ಇದೆಯಲ್ಲ, ಇದು ಕ್ರಿಸ್ತ ಶಕ 966ರ ಶಾಸನ ಇದೆ. ಆ ಶಾಸನದಲ್ಲಿ ದಡಿಗ ಗಂಗರ ಪ್ರಸಿದ್ಧ ದೊರೆ ದಡಿಗ ಎಂಬಾತ ನಮ್ಮ ಮೂಡಲಪಾಡಿನಲ್ಲಿ ದಡಿಗೇಶ್ವರ ದೇಗುಲವನ್ನು ನಿರ್ಮಾಣ ಮಾಡಿದ ಅಂತೇಳಿ ಸ್ಥಳದ ವರ್ಣನೆ ಇದೆ. ನಾನು ಯಾಕೆ ಮಣ್ಣಿನ ಬಗ್ಗೆ ಹೇಳ್ತೇನೆ ಅಂದರೆ, ಹೆತ್ತ ತಾಯಿ, ಹೊತ್ತ ಭೂಮಿ, ಅನ್ನ ನೀಡುವ ರೈತರು, ಸೈನಿಕರು, ಕಾರ್ಮಿಕರು, ಕುಶಲಕರ್ಮಿಗಳು ಇವರೆಲ್ಲರೂ ಕೂಡ ನಾಡಿನ ಹೃದಯಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಾರೆ. ಪತ್ರಕರ್ತರಂದ್ರೆ ಏನು? ನಮ್ಮ ಸುತ್ತಮುತ್ತಲ ನಡೆಯುವ ಘಟನೆಗಳನ್ನು ವೀಕ್ಷಣೆ ಮಾಡೋದು, ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು, ಮಾಹಿತಿ ಸಂಗ್ರಹ ಮಾಡೋದು, ಸತ್ಯಕ್ಕೆ ಹತ್ತಿರವಾದಂಥ ಘಟನೆಯನ್ನು ನಾವು ಪ್ರಕಟ ಮಾಡ್ತಕ್ಕಂಥದ್ದು. ಪತ್ರಿಕೆಗಳಲ್ಲಿ ಪತ್ರಕರ್ತರು ಪತ್ರಿಕೋದ್ಯಮ ಬೇರೆ. ಪತ್ರಿಕೋದ್ಯಮ ಇದೆಯಲ್ಲ, ಎರಡು ಅಲ್ಲಿಗಿನ ಕತ್ತಿ ನಮ್ಮನ್ನು ಕೊಡ್ತದೆ, ಮತ್ತೊಬ್ಬರು ಜಾಸ್ತಿ ಮಾಡ್ತದೆ. ಹಾಗಾಗಿ ನಾವು ಘಟನೆಗಳನ್ನು ಸಂಗ್ರಹಿಸುವುದರ ಜೊತೆಗೆ ಸತ್ಯಶುದ್ಧ ವರದಿಯನ್ನು ಮಾಡಬೇಕು. ಜನರ ಸಮಸ್ಯೆಗಳನ್ನು ಬೆಳೆದಿರಬೇಕು. ಜನರು ಮತ್ತು ಸರ್ಕಾರದ ನಡುವೆ ಇರ್ತಕ್ಕಂಥ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಜನರಿಗೆ ಸೂಕ್ತವಾದಂಥ ಸವಲತ್ತುಗಳನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಪತ್ರಿಕೆಗಳು ಇವತ್ತು ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದ ತುಂಬ ಸಂಕಟವನ್ನು ಎದುರಿಸುತ್ತಿವೆ. ಇವುಗಳ ಮಧ್ಯೆ ಪತ್ರಿಕೋದ್ಯಮ ಎಂದರೆ ಸುದ್ದಿಗಳನ್ನು ಸಂಗ್ರಹಿಸುವುದು ಅಷ್ಟೇ ಅಲ್ಲ, ಮುದ್ರಣ ಮಾಧ್ಯಮ ಇದೆ, ದೂರದರ್ಶನ ಇದೆ, ಡಿಜಿಟಲ್ ಇದೆ, ರೇಡಿಯೋಗಳಿದೆ. ಇವೆಲ್ಲಗಳ ನಡುವೆ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು. ಜನರಿಗೆ ಸತ್ಯಶುದ್ಧ ಮಾಹಿತಿ ನೀಡಿದರೆ ನಮಗೆ ಗೌರವ ಸಿಗ್ತದೆ. ಒಳ್ಳೆಯ ಪತ್ರಕರ್ತನಾಗಬೇಕು ಅಂದರೆ ಸತ್ಯಕ್ಕೆ ನಿಷ್ಠನಾಗಬೇಕು. ಸಂವಿಧಾನದಂಥ ಆಶಯಗಳನ್ನು ಜನತೆಗೆ ತಲುಪಿಸುವಲ್ಲಿ ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತ ನಿಲುವುಗಳನ್ನು ನಾವು ರೂಢಿಸಿಕೊಳ್ಬೇಕಾಗ್ತದೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಪತ್ರಕರ್ತರ ಆಶೋತ್ತರಗಳಿಗೆ, ಪತ್ರಕರ್ತರ ಸಮಸ್ಯೆಗಳಿಗೆ ನಿರಂತರವಾಗಿ ಸಮಾಜದ ಕುಂಕು ಡೊಂಕುಗಳನ್ನು ತಿದ್ದುತಕ್ಕಂಥ ರಾಜಕಾರಣದ ಅಥವಾ ಇನ್ಯಾವುದೇ ನ್ಯಾಯಾಂಗದ ವ್ಯವಸ್ಥೆಯಲ್ಲಾದಂಥ ತಪ್ಪುಗಳನ್ನು ನಾಗರಿಕರಿಗೆ ಅಥವಾ ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರತಿನಿತ್ಯ ಒಂಥರ ಸಮಾಜದ ಕಾವಲುಗಾರನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂವಿಧಾನದ 4ನೇ ಅಂಗ ಇದು ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಬಲಿಷ್ಠವಾದ ಅಂಗ. ಆ ಅಂಗದ ಸಕ್ರಿಯ ಸದಸ್ಯರಾಗಿ ಮಾಗಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರು ತಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ತಮ್ಮ ಬೇಕು ಬೇಡಗಳ ಪೂರೈಕೆ
ಇಲ್ಲಿಗೆ ತಮ್ಮ ಕ್ಷೇಮಾಭಿವೃದ್ಧಿ ಸಂಘವನ್ನು ಏನು ಇವತ್ತು ಪ್ರಾರಂಭ ಮಾಡಿ ಅದರ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಮಾದೇಶ್ರವರು, ಉಪಾಧ್ಯಕ್ಷರಾಗಿ ಸ್ನೇಹಿತರಾದಂಥ ಗಿರೀಶ್ ಮತ್ತು ಉಪಾಧ್ಯಕ್ಷರವರು, ಪ್ರಧಾನ ಕಾರ್ಯದರ್ಶಿಯಾಗಿ ಸನ್ಮಿತ್ರ ಸುಧೀಂದ್ರ, ಗೌರವಾಧ್ಯಕ್ಷರಾಗಿ ಯಾವತ್ತೂ ಹಿರಿಯ ಪತ್ರಕರ್ತರಾದಂಥ ಬರವಣಿಗೆ ಮಾರಣ್ಣವರು, ಖಜಾಂಚಿಯಾಗಿ ನಮ್ಮ ವಿಜಿ ದೊಡ್ಡಿ ಮಹೇಶ್ ಜಗದೀಶ್ರವರು, ನಿರ್ದೇಶಕರಾಗಿ ರಂಗನಾಡು ಪತ್ರಿಕೆಯ MP ದೇವರಾಜ್ರವರು, ಸಿದ್ಲಿಂಗಪ್ಪನವರು, ವೆಂಕಟೇಶಣ್ಣವರು, ವಿಶ್ವನಾಥ್ ಮಹೇಶ್ ಕುದೂರವರು, ವೀರೇಶ್ ನಾಗರಾಜ್ರವರು ಏನು ತಾವೆಲ್ಲ ಇವತ್ತೊಂದು ತಮ್ಮ ಅವಶ್ಯಕತೆಗಳಿಗೆ ಅಥವಾ ಅವಶ್ಯಕತೆ ಅಂದರೆ ಪತ್ರಿಕಾ ರಂಗದ ಪ್ರತಿನಿತ್ಯದ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇರ್ತಕ್ಕಂಥದ್ರ ಸಂದರ್ಭದಲ್ಲಿ ತಮ್ಮ ಈ ರಕ್ಷಣೆಗೆ ಏನು ಒಂದು ಹಿತರಕ್ಷಣಾ ಸಮಿತಿಯನ್ನು ಅಥವಾ ಕ್ಷೇಮಾಭಿವೃದ್ಧಿ ಸಂಘವನ್ನು ತಾವು ಕಟ್ಕೊಂಡಿದ್ದೀರಿ. ತಮಗೆ ಮೊದಲನೇದಾಗಿ ಶುಭವನ್ನು ಹಾರೈಸ್ತಾ ಯಾವ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸನ್ನು, ಧ್ಯೇಯ ಮತ್ತು ಉದ್ದೇಶಗಳನ್ನು ಇಟ್ಕೊಂಡು ತಾವು ಈ ಸಂಘವನ್ನು ಸ್ಥಾಪನೆ ಮಾಡಿದಿರಿ, ಅದರ ಉದ್ದೇಶ ಈಡೇರಲಿ ಭಗವಂತ ಮಾಗಡಿ ರಂಗನಾಥ. ತಮ್ಮ ಸಂಘಕ್ಕೆ ಎಲ್ಲಿ ದಿನನಿತ್ಯ ಸವಾಲುಗಳಿರ್ತಕ್ಕಂಥದ್ದು, ರಾಜಕಾರಣವಾಗಿ ನಾನು ಅಥವಾ ಮಂಜಣ್ಣವರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಅನೇಕ ತಿಕ್ಕಾಟದ ಉದ್ವಿಗ್ನ ವಾತಾವರಣಗಳು ನಾವು ರಾಜಕಾರಣವಾಗಿ ಕಿತ್ತಾಡ್ತಾ ಇರ್ತೀವಿ. ನಮ್ಮ ಸರಿ ತಪ್ಪುಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಸವಾಲುಗಳು ಅನೇಕ ನಿಮ್ಮವು. ನನ್ನ ತಿಳುವಳಿಕೆ ನಾನು ಅಂದ್ಕೊಂಡಿರೋದು ಸರಿ ಅಂತ ನಾನು ಅಂದ್ಕೊಂಡಿರ್ತೀನಿ, ಬೇರೆ ಇನ್ಯಾವುದೋ ನಾಯಕರುಗಳು ನಾನು ಅಂದ್ಕೊಂಡಿರೋದು ಸರಿ ಅಂತಕ್ಕಂಥ ಭಾವನೆ ಅವ್ರದ್ದಾಗಿರ್ತದೆ. ನಿಷ್ಪಕ್ಷಪಾತವಾಗಿ ಇವುಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ತಮ್ಮದಾಗಿರ್ತದೆ. ಅದು ಯಾವ ಪತ್ರಕರ್ತರು ಮಾಗಡಿ ತಾಲೂಕಿನಲ್ಲಿ ನಡೀತಕ್ಕಂಥ ಸಂಗತಿಗಳನ್ನು, ನೈಜ ಸುದ್ದಿಯನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ, ನಾನು ತಪ್ಪು ಮಾಡಿದರೆ ನಾನು, ಇನ್ಯಾರೇ ತಪ್ಪು ಮಾಡಿದ್ರು ಅವರು ಪ್ರಾಮಾಣಿಕವಾಗಿ ಆ ತಪ್ಪುಗಳನ್ನು ತಿದ್ದುಕೊಳ್ತಾ ಸರಿ ಸಮಾಜದ ಸಮ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕಾದ್ರೆ ಅದನ್ನು ಮಾಡ್ತಕ್ಕಂಥದ್ದು ಆ ದಾರಿ ದೀಪ ನೀವು ಪತ್ರಕರ್ತರ ಒಂದು ಮುಖ್ಯ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವುಗಳು ಒಂದು ತಮ್ಮ ಪತ್ರಕರ್ತರ ಒಳಗೆ ತಮ್ಮಲ್ಲಿ ಅರ್ಹರಾಗಿರ್ತಕ್ಕಂಥ ಪದಾಧಿಕಾರಿಗಳನ್ನು, ನಿರ್ದೇಶಕರುಗಳನ್ನು ತಾವೇನು ಇವತ್ತು ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನಾಗಲೇ ಹೇಳಿದಾಗೆ ಇದರ ಉದ್ದೇಶ ಸಫಲವಾಗಲಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಏನೊಂದು ಪತ್ರಕರ್ತ ಕಾರ್ಯನಿರ್ವಹಣೆ ಮಾಡೋದು ತುಂಬ ಜಟಿಲವಾದ ಸಮಸ್ಯೆ. ಯಾಕೆಂದರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಈ ವಿಶೇಷಣೆ ಸಾಕ್ಷಿ ಎಲ್ಲರೂ ಇರ್ತೀವಿ. ನಾನು ಎಲ್ಲರ ವಿಶ್ವಾಸದ ಇರ್ತದೆ, ಸರಿ ಇರೋದನ್ನ ಸರಿ ಅಂತಲೇ ಹೇಳಬೇಕು, ತಪ್ಪಿರೋದನ್ನ ತಪ್ಪು ಅಂತ ಹೇಳಿ ನಿಷ್ಠೂರವಾಗಿ ಹೇಳಬೇಕಾದ್ರೆ ಪತ್ರಕರ್ತರಿಗೆ ತುಂಬ ಜಟಿಲವಾದ ಸಮಸ್ಯೆ ಇರ್ತದೆ. ಇದನ್ನೆಲ್ಲ ಸಹ ಸಹಿಸಿಕೊಂಡು ಎಲ್ಲರೂ ಸಂತೋಷಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಗಡಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ತುಂಬ ಸರ್ಕಾರದ ವ್ಯವಸ್ಥೆಯೂ ಸಹ ವ್ಯವಸ್ಥೆನ ಜನಗಳ ಮುಂದೆ ತರಲಾಗಿ ಮತ್ತು ಜನಗಳ ಸಮಸ್ಯೆನ ಸರ್ಕಾರದ ಮುಂದೆ ತಂದು ಒಂದು ತಾಲೂಕಿನ ಒಳಿತಿಗಾಗಿ ಎಲ್ಲ ಪತ್ರಕರ್ತರು ತಮ್ಮ ಶ್ರಮ ಹೆಚ್ಚಿದಾಗಿದೆ ಅಂತ ಕೇಳ್ತಾ ಆತ್ಮೀಯ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಂಘದ ನೂತನ ಪದಾಧಿಕಾರಿಗಳು,
ಏನೆಲ್ಲ ನಮ್ಮ ಸ್ನೇಹಿತರಿದ್ದೀರಿ, ಇವತ್ತು ನೂತನವಾಗಿ ಒಂದು ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಮಾಡಿ ಪದಗ್ರಹಣ ಕಾರ್ಯಕ್ರಮ ಮಾಡ್ತಿದ್ರೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಪತ್ರಕರ್ತರು ಅಂದರೆ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೊಂದು ದೊಡ್ಡ ಶಕ್ತಿಗೆ ಎದುರದೆ ಏನು ಕಣ್ಣಾರ ಕಂಡಿದ್ದ ನೀವು ಬರೀತಿರೋ ಅದೇ ಪತ್ರಕರ್ತರ ಸೇವೆ, ಅದನ್ನು ನಿರಂತರವಾಗಿ ನಡೀಲಿ. ನಿಮ್ಮ ಈ ಸೇವೆ ನಿರಂತರವಾಗಿ ನಡೆದು ನಿಮ್ಮ ಸಮಾಜಮುಖಿ ಕೆಲಸಗಳು ಸಹ ರೈತರ ಪರವಾಗಿರ್ಬೋದು, ಸಮಾಜ ಪರವಾಗಿರ್ಬೋದು ಕೆಲಸ ಮಾಡಲಿ ಅಂತ ಹೇಳ್ತಾ, ಪತ್ರಕರ್ತರ ಸಂಘದಿಂದ ಹೊಸದಾಗಿ ಒಂದು ತಂಡನ ಸ್ಥಾಪನೆ ಮಾಡಿ ಎಲ್ಲರನ್ನೂ ಒಂದು ತಂಡವಾಗಿ ಹೊರಹೊಮ್ಮುತ್ತಾ ಇದ್ದೀರಿ. ಅಧ್ಯಕ್ಷರು, ಉಪಾಧ್ಯಕ್ಷರು ತಮ್ಮದೇ ಆದಂಥ ಒಂದು ತಂಡನ ಕಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳು. ಅದರಲ್ಲೂ ನಮ್ಮ ತುಂಬ ಸಪೋರ್ಟಿವ್ ಆಗಿ ನಿಂತಹ ಮಾದೇಶ್ ಸರ್ ಅವ್ರ ಪೇಷನ್ಸು, ಅವ್ರು ಯಾವಾಗಲೂ ಹೇಳ್ತಾರೆ ನಿಮ್ಗಿರೋ ಪೇಷನ್ಸ್ಗೆ ನೀವು ಒಂದು ತಂಡದ ನಾಯಕರಾಗಿ ಬರ್ಬೋದು ಸರ್ ಅಂತ. ಅದೇ ಥರ ಮಾದೇಶ್ ಸರ್ ಅವರು ಒಂದು ನಾಯಕರಾಗಿ ಬಂದರು. ಗಿರಿ ಸರ್ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ಸುನೀಂದ್ರ ಸರ್ ಆಗಿರ್ಬೋದು, ಮಾರಣ್ಣ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ತಂಡದ ನಾಯಕರಾಗಿ ಬಂದಿದ್ದೀರಿ. ಥ್ಯಾಂಕ್ ಯು. ಮಾಗಡಿ ಕ್ಷೇತ್ರದಲ್ಲಿ ಇವರೆಲ್ಲರನ್ನೂ ವಿಧ ವಿಧವಾದಂತಹ ಪತ್ರಿಕೆಗಳ ಹೆಸರಾಗಿರ್ಬೋದು, ಆದರೆ ಅವ್ರು ಕೊಡೋ ಮಾಹಿತಿಗಳು ಪ್ರತಿಯೊಂದು ಗ್ರಾಮದಲ್ಲಿ ಏನೇನಾಗುತ್ತೆ ಪ್ರತಿಯೊಂದು ವಿಷಯನೂ ಪ್ರತಿಯೊಬ್ಬರಿಗೂ ತಲುಪಿಸೋದ್ರಲ್ಲಿ ಪ್ರತಿಯೊಬ್ಬರಿಗೂ ಕಾರ್ಯನಿರ್ತಾನೆ. ಎಲ್ಲನೂ ಒಬ್ಬೊಬ್ಬರನ್ನ ಒಂದೊಂದೂರಲ್ಲಿ ನೋಡ್ತಾನೆ ಇರ್ತೀವಿ, ಯಾರನ್ನೂ ಮಿಸ್ಸೇ ಇಲ್ದಂಗೆ. ಪ್ರತಿಯೊಬ್ಬರಿಗೂ ವಂದನೆಗಳು.
ಈ ಕ್ಷೇಮಾಭಿವೃದ್ಧಿ ಎಲ್ಲರ ಕ್ಷೇಮವನ್ನು ಕಾಯ್ದುಕೊಳ್ಳುವುದು ಪತ್ರಕರ್ತರ ಒಂದು ಜವಾಬ್ದಾರಿಯಲ್ಲಿ ಸತ್ಯನ ಸತ್ಯವಾಗಿ ಹೊರಹೊಮ್ಮುವುದು ಪತ್ರಕರ್ತರ ಜವಾಬ್ದಾರಿ ಇದೆ. ಇಲ್ಲಿ ಪತ್ರಕರ್ತರದು ಹಾಗೂ ನಮ್ಮ ಪೊಲೀಸ್ ಇಲಾಖೆದು ಭಾಳಷ್ಟು ಜವಾಬ್ದಾರಿ ಇದೆ, ಸಮಾಜ ತಿದ್ದಿರುತ್ತದೆ. ಅದಕ್ಕೆ ಪತ್ರಕರ್ತರು ನಮಗೇನಿದೆ ವಿಷಯಗಳನ್ನು ದಯವಿಟ್ಟು ನಮಗೆ ಆಗಿದ್ದಾಗೆ ಸಂಕೋಚನೆ ನನಗೆ ಮುಟ್ಟಿಸ್ತಾ ಇದ್ದಾರೆ. ನಿಮ್ಮ ಜೊತೆ ನಾನು ಸಹ ನನ್ನ ಮಾಗಡಿ ಪೊಲೀಸರು ಸಹ ಕೈ ಜೋಡಿಸಿ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ, ನನ್ನ ಹಾನೆಸ್ಟ್ ಪ್ರಯತ್ನ ಇದೆ, ಖಂಡಿತ ಮಾಡ್ತೀನಿ ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊತೀನಿ. ನಾನು ಕೂಡ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವಂಥ ಕಾರ್ಯನಿರತ ಪತ್ರಕರ್ತರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಕಟ್ಟುಪಾಡುಗಳು, ಅವ್ರದ್ದೇ ಆದಂಥ ಒಂದಷ್ಟು ಆಚಾರ ವಿಚಾರಗಳು ಇರ್ತವೆ. ಅದರಲ್ಲಿ ಅವ್ರು ಎಷ್ಟೇ ಶ್ರಮ ಆಗಲಿ, ಅವ್ರದ ಎಷ್ಟೇ ಒತ್ತಡ ಇದ್ದರೂ ಕೂಡ ಪ್ರಾಮಾಣಿಕವಾಗಿ ಅವರು ಅವರ ಸೇವೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವರ ಶ್ರಮ ಬಹಳ ಮುಖ್ಯ ಆಗ್ತದೆ. ನನ್ನ ವೇದಿಕೆಯಲ್ಲಿ ಕುಳಿತಾಗ ಚಿಂತೆ ಮಾಡ್ತಿದ್ದರು, ಪತ್ರಕರ್ತರು ನಮ್ಮ ರಾಜಕೀಯ ಕಾರ್ಯಕ್ರಮಗಳು ಯಾವೇ ಇದ್ರೂ ಕೂಡ ಎಷ್ಟು ಸಮಯ ಆದರೂ ಕಾಯ್ತಾರೆ. ಆದರೆ ಅವ್ರ ಕಾರ್ಯಕ್ರಮಕ್ಕೆ ನಾವು ಕಾಯಬೇಕಾದಂಥದ್ದು, ನಾವು ಅವ್ರಿಗೆ ಸಮಯ ಮುಡಿಪಿಟ್ಕೋಬೇಕು ಅನ್ನೋದು ನಮ್ಮೆಲ್ಲರ ಬಾಧ್ಯತೆ. ಅದರ ಜೊತೆಯಲ್ಲಿ ಅವರ ಕ್ಷೇಮಾಭಿವೃದ್ಧಿ, ಇದಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀವಿ. ಕ್ಷೇಮದ ಜೊತೆ ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಏನು? ಅವರ ವೈಯಕ್ತಿಕ ಕ್ಷೇಮದ ಜೊತೆಲಿ ಅವರ ಕುಟುಂಬದ ಕ್ಷೇಮ, ಅವರ ಕುಟುಂಬದ ಕ್ಷೇಮದ ಜೊತೆಲಿ ಆ ಕುಟುಂಬ ಕೂಡ ಒಂದು ಹಂತಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನ ಈ ಕ್ಷೇಮ ಅಭಿವೃದ್ಧಿ ಅಂತೇಳಿ ಒಂದು ಒಳ್ಳೆ ಹೆಸರನ್ನ ಈ ಸಂಘಕ್ಕೆ ಕೊಟ್ಕೊಂಡು ಇವತ್ತು ಈ ತಾಲೂಕಿನಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಆಚಾರ ವಿಚಾರಗಳಿರ್ಬೋದು, ಅನುಕೂಲಗಳಿರ್ಬೋದು, ತಪ್ಪುಗಳಿರ್ಬೋದು, ಬದಲಾವಣೆಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಒಂದು ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಈ ಕಾರ್ಯನಿರತ ಪತ್ರಕರ್ತರು ನಿರ್ವಹಿಸ್ತಾರೆ ಹಾಗೆ ಅಂತೇಳಿ ನಾವೆಲ್ಲ ತಿಳಿಬೇಕಾಗ್ತದೆ. ಏನು ಕಾರ್ಯನಿರತ ಪತ್ರಕರ್ತರು ತಾವೇನಿದ್ರಿ, ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒಂದು ಇನ್ಶೂರೆನ್ಸನ್ನು ನಾನು ನನ್ನ AMNU ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ತಮಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ತಿಳಿಸ್ತೀನಿ. ಇವತ್ತು ಕೂಡ ತಿಳಿಸ್ತೀನಿ. ನಿಮ್ಮ ದಾಖಲೆಗಳನ್ನು ಕೊಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೀವು ಆ ಇನ್ಶೂರೆನ್ಸನ್ನು ಪಡ್ಕೊಳ್ಳಿಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರೋ ಎಲ್ಲೋ ಕರೀತಾರೆ ಕಾರ್ಯಕ್ರಮ ಐತೆ ಅಂತ, ನೀವು ಇಲ್ಲಿಂದ ಅಲ್ಲಿಗೆ ಬೈಕಲ್ಲಿ ಹೋಗ್ತಾ ಇರ್ತೀರಿ, ಏನೋ ಅರ್ಜೆಂಟಲ್ಲಿ ಹೋಗ್ತೀರಿ, ಕೆಲವರು ಹೆಲ್ಮೆಟ್ ಹಾಕಿರ್ತೀರಿ, ಕೆಲವರು ಹೆಲ್ಮೆಟ್ ಹಾಕಿರಲ್ಲ, ಕೆಲವರು ಕಾರಲ್ಲಿ 4 ಜನ ಕುತ್ಕೊಂಡು ಸ್ಪೀಡಾಗಿ ಹೋಗ್ತಾ ಇರ್ತೀರಿ, ಏನೋ ಒಂದು ಅಪಘಾತ ಆಯಿತು, ಅಪಾಯ ಆಯಿತು, ನಿಮ್ಮ ಕುಟುಂಬಕ್ಕೆ ಯಾರು ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ಪ್ರಿಕಾಷನಲ್ಲಿ ಹೇಳ್ತಾ ಇದ್ದೀನಿ, ನೀವು ಒಂದು ಇನ್ಶೂರೆನ್ಸನ್ನು ನಿಮಗೆ ನಿಮ್ಮ ಕುಟುಂಬಕ್ಕೆ ಮಾಡಿಸ್ಬೇಕು. ಅದರ ಸಂಪೂರ್ಣ ಬಾಧ್ಯತೆಯಿಂದ ನಾನು ಹೊರಕ್ಕೆ ನಾನು ಸಿದ್ಧನಿದ್ದೇನೆ. ನನ್ನ ಟ್ರಸ್ಟ್ ವತಿಯಿಂದ ನಾನು ಮಾಡಿಸ್ಕೊಬೇಕು. ನಾವೆಲ್ಲರೂ ಇಲ್ಲಿ ರಾಜಕೀಯದವರು ವೇದಿಕೆ ಹಂಚ್ಕೊಂಡಿರೋರು, ನಮ್ಮೆಲ್ಲ ಕರೆದವರೆಲ್ಲ ನಿಮ್ಮ ಕುಟುಂಬನ ನಾವು ಉದ್ಧಾರ ಮಾಡಿಬಿಡ್ತೀವಿ, ನಿಮ್ಮ ಕುಟುಂಬನ ನಾವು ಸಾಕ್ಬಿಡ್ತೀವಿ, ನಿಮ್ಮನ್ನೆಲ್ಲ ನಾವು
ನಮ್ಮದೊಂದು ಅಳಲು ಸೇವೆ. ಇವತ್ತು ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿರೋದಕ್ಕೆ ಹೆಚ್ಚು ಶ್ರಮವನ್ನು ನೀವೆಲ್ಲ ಹಾಕಿದ್ರಿ. ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ಕುಟುಂಬದ ಜೊತೆ ಇರ್ತೇನೆ. ನಿಮ್ಮ ಕ್ಷೇಮಾಭಿವೃದ್ಧಿಗೆ ನನ್ನ ಅಳಿಲು ಸೇವೆ ಕೂಡ ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತದೆ. ನೀವೆಲ್ಲ ಸಂಘಟಿತರಾಗಿ ನಿಮ್ಮ ಪತ್ರಿಕೆಗಳನ್ನು ನೀವು ನಡೆಸುವಂಥ ಕಾಲಮಾನದಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಏನು ಸತ್ಯ ಇದೆ ಅದನ್ನು ಹೊರೆ ಹಚ್ಚಿ ಸಮಾಜಕ್ಕೆ ತೋರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಭಾಳ ಮುಖ್ಯ ಆಗಲಿ. ನೀವು ಯಾರು ಅಂಜೋದಾಗಲಿ ಕಳ್ಕೋದಾಗಲಿ ಇಲ್ಲ. ಆದರೆ ಪ್ರಾಮಾಣಿಕ ಅಂತೇಳಿ ಒಂದು ಪದ ಬಳಸಿದ್ದೀನಿ. ನಿಮ್ಮ ಬರವಣಿಗೆಯಲ್ಲೂ ಪ್ರಾಮಾಣಿಕತೆ ಇರಬೇಕು. ಇನ್ನೊಂದು ಸಂಘಕ್ಕೆ ನಾವು ಯಾವುದೋ ವಿರೋಧವಾಗಿ ಯಾವುದೋ ನೆಲೆಕೊಳ್ಳೋದರ ರೀತಿಯಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಕ್ಷೇಮಾಭಿವೃದ್ಧಿ ಸಂಘ ಅಂತ ಏನು ನಾವು ಮಾಡಿದ್ದೀವಿ. ಯಾರಿದ್ದು ಯಾವುದೂ ದುರುದ್ದೇಶ ಏನಿಲ್ಲ. ನಾವು ನಮ್ಮ ಸಂಘನ ಅಭಿವೃದ್ಧಿ ಅಂತ ಬೆಳೆಸಬೇಕು, ನಮ್ಮ ಪತ್ರಕರ್ತರಿಗೆ ಕ್ಷೇಮವಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಇದೊಂದು ಸಂಘ ಮಾಡಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಒಂದನೇ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.